ಸರ್ ಚಿಕ್ಕದಾಗಿ ಹೇಳಿ ನಿಮ್ಮ ನಾಯಿ ಲೈಫ್ ಜರ್ನಿ. ಸೊ ಚಿಕ್ಕದಾಗಿ ಕಷ್ಟ, ಯಾಕಂದ್ರೆ ತುಂಬ ದೊಡ್ಡದು ಜರ್ನಿ. ಯಾಕಂದರೆ ಸ್ಟ್ರೀಟ್ ಡಾಗಿಂದ ಸ್ಟಾರ್ಟ್ ಆಗಿದ್ದು, ಆಮೇಲೆ ಒಂದು ಕ್ರಾಸ್ ಬ್ರೀಡಿಂದ ಸ್ಟಾರ್ಟ್ ಆಗುತ್ತೆ, ಆಮೇಲೆ ಅದರಲ್ಲೊಂದು ಒರಿಜಿನಲ್ ಬ್ರೀಡ್ ತೊಗೊಳ್ತೀನಿ, ಅದನ್ನು ಹೈರೈಟ್ ಮಾಡಿ ಹಂಗೆ ಡಾಗ್ ಶೋಲ್ಲಿ 3000 ಪ್ರೈಸ್ ವಿನ್ ಮಾಡ್ತೀನಿ, 300 ನಾಯಿ ಚಾಂಪಿಯನ್ ಮಾಡ್ತೀನಿ. ಆಗಲೇ ನನಗೆ ಎಲ್ಲ ಕೊಲಾಬಲ್ಲಿ ಫ್ರೀ ಸಿಗ್ತಾ ಇರುತ್ತೆ, ನಾನು ಬಂದರೆ ಜನ ಸೇರ್ತಾರೆ ಅಂತ. ಅಲ್ಲೂ ಒಂದು ಲೆವೆಲ್ಗೆ ಹೆಸರು ತೊಗೊಳ್ತೀನಿ. ಅದಾದಮೇಲೆ ಚೀಫ್ ಗೆಸ್ಟ್ ಲೆವೆಲ್ಗೆ ಹೋಗ್ತೀನಿ. ಆವಾಗ ಅಯ್ಯೋ ನಾಯಿ ಬ್ರೀಡಿಂಗೇ ಬೇಡಪ್ಪ ಅಂದ್ಬಿಟ್ಟು ಚೀಫ್ ಗೆಸ್ಟ್ಗಿಂತ ನೆಕ್ಸ್ಟ್ ಲೆವೆಲ್ ಯಾವುದು ಅಂತ ಯೋಚನೆ ಮಾಡ್ತೀನಿ. ಆವಾಗ ವರ್ಲ್ಡಲ್ಲಿ ಇಲ್ಲದೇ ಇರೋ ನಾಯಿ ತರಿಸಿದ್ರೆ ನ್ಯೂಸ್ ಆಗುತ್ತೆ ಅಂತ ಸ್ಟಾರ್ಟ್ ಮಾಡ್ತೀನಿ. ಅದು ಫಸ್ಟು ಕೊರಿಯನ್ ಮ್ಯಾಸ್ಟಿಫ್ ಅಂತ 1 ಕೋಟಿ ತರಿಸ್ತೀನಿ, ಆಮೇಲೆ ಅಲಸ್ಕನ್ ಮ್ಯಾಲೆಮೋಟ್ 8 ಕೋಟಿ ತರಿಸ್ತೀನಿ, ಆಮೇಲೆ 10 ಕೋಟಿದು ಟಿಬೆಟಿಯನ್ ಮ್ಯಾಸ್ಟಿಫ್ ತರಿಸ್ತೀನಿ. ಅದಾದಮೇಲೆ ಕೊಕೇಶನ್ ಶೆಪರ್ಡ್ ತರಿಸ್ತೀನಿ 20 CR. ಅದಾದಮೇಲೆ ಪಾಂಡಾ ಡಾಗ್ ಅಂತ ವರ್ಲ್ಡಲ್ಲಿ ರೇರೆಸ್ಟ್ ಡಾಗ್ ತರಿಸ್ತೀನಿ, ಅದು ರೆಡ್ ಆ್ಯಂಡ್ ವೈಟ್ ಕಲರ್ದು. ಅದಾಗ್ತಿದ್ದಂಗೆ ವುಲ್ಫ್ ಡಾಗ್ ಅಂತ ತರಿಸ್ತೀನಿ, ಅದು ವುಲ್ಫ್ ಇಂಟು ಕೊಕೇಶನ್ ಶೆಪರ್ಡ್ ಮಿಕ್ಸ್ ಆಗಿರೋದು, ತುಂಬ ಫೆರೋಷಸ್ ಇರೋದು. ಅದು ತರಿಸಿ ವರ್ಲ್ಡ್ ನ್ಯೂಸ್ ಹಾಕ್ತೀನಿ. ಈಗ ಅದಕ್ಕೂ ಮೀರಿದ್ದು ಡಾಂಕಿ ಸೈಜ್ ಡಾಗು, 8 ತಿಂಗಳು ಮರಿ, ಕತ್ತೆ ಸೈಜ್ ಇದೆ. ಇಲ್ಲ ಅಂದರೆ ಚಪ್ಪಲಿ ತೊಗೊಂಡು ಹೊಡೀರಿ. ಅಂದರೆ ಎಲ್ಲ ಇಲ್ಲಿ ಗ್ರೇಟ್ ಡೆನ್ನು, ಸೆಂಟ್ ಬರ್ನಾರ್ಡ್ ನೋಡಿರೋರಿಗೆ ಅದೇ ದೊಡ್ಡದು ಅಂತಾರೆ. ಇವಾಗ ಅದೆಲ್ಲ ಇಲಿ ಮರಿ ಅನ್ನೋ ಸೈಜ್ದು ಒಂದು ನಾಯಿ ತರಿಸ್ತೀನಿ. ಅದು ಮರಿನೇ 8 ತಿಂಗಳು ಮರಿ, ಅಷ್ಟು ದೊಡ್ಡದಿದೆ. ಅದನ್ನು ಇನ್ನು 10 ದಿವಸ 15 ದಿವಸಕ್ಕೆ ನೆಕ್ಸ್ಟ್ ಮಂತ್ ನವಂಬರ್ 5ಕ್ಕೆ CM DCM ಎಲ್ಲ ಒಂದು 100 ಜನ ಸೆಲೆಬ್ರಿಟಿ ಕರೆಸಿ 1000 ಜನ ಇರ್ತಾರೆ. ಅಷ್ಟು ಜನಕ್ಕೂ ಬೀಗ್ರೂಟ, ಮಟನ್ ಊಟ, ಚಿಕನ್ ಊಟ, ವೆಜ್ ಊಟ ಎಲ್ಲ ಇರುತ್ತೆ. ಒಂದು ಚೌಟ್ರಿಲಿ ಲಕ್ಸುರಿಯಾಗಿ 1.5 ಕೋಟಿ ನಾನು ಖರ್ಚು ಮಾಡ್ತಾ ಇಲ್ಲ, 0 ರೂಪೀಸಲ್ಲಿ ನಾನು ಮಾಡ್ತಾಯಿದ್ದೀನಿ. 1.5 ಕೋಟಿಗಿಂತ ದೊಡ್ಡ ಫಂಕ್ಷನ್ ಅಲ್ಲ. ಅವ್ರಿಗಂತ ಕರೆಯೋದ, ನಮಗೂ ಕರಿತೀರಾ? ಖಂಡಿತ ಕರಿತೀವಿ ಸರ್. ಅಯ್ಯೋ ನೀವಿದ್ರೇ ನಾವು ಸರ್, ನೀವಿಲ್ಲದೆ ನಾವೇನೂ ಇಲ್ಲ. ನಿಮ್ಮನ್ನ ಕರೆದೇ ಕರಿತೀನಿ. ಆದರೆ ನಾನು ಕೊಲಾಬ್ ಆಗಿರೋದು ಒಂದು ದೊಡ್ಡ ನ್ಯೂಸ್ ಚಾನಲ್ ಅವ್ರ ಜೊತೆ. ಅವ್ರಿಗೆ ನಾನು ಕಂಡೀಷನ್ ಆಗ್ತಾ ಇರೋದು ಒಂದೇ, ಸರ್ ನೀವು ಒಬ್ಬರದೇ ಚಾನಲ್ ಅಂದರೆ ಇದು ವರ್ಲ್ಡ್ ವೈಡ್ ನ್ಯೂಸ್ ಒಂದು ದಿವಸಕ್ಕೆ ಆಗೋಕ್ಕಾಗಲ್ಲ, ನಿಮ್ಮದು ಮಾಡ್ಕೊಳ್ಳಿ, ನೀವು ಫಸ್ಟ್ ಪ್ರಿಫರೆನ್ಸ್ ತೊಗೊಳ್ಳಿ, ಅವ್ರಿಗೂ ಒಂದು ಸಪ್ರೇಟ್ ಇದು ಮಾಡಿ ಅಲ್ಲಿ ಅವರಿಗೆ ಮೀಟಿಂಗ್ ಕೊಡೋ ಥರ ಮಾಡಿ ನಿಮ್ಮ ಫಂಕ್ಷನ್ ಕಂಟಿನ್ಯೂ ಮಾಡ್ಕೊಳ್ಳಿ, ನಾನು ಅಲ್ಲಿ ನಂದು ಮೀಡಿಯಾಗೆ ನಾನು ಕೊಟ್ಕೊಳ್ತೀನಿ. ಆ ಥರ ಇದ್ದರೆ ನಾನು ಅವತ್ತು ಲಾಂಚ್ ಮಾಡ್ತೀನಿ ಅಂತಲೂ ಮಾತುಕತೆಗೆ 2 ಡೇಸಲ್ಲಿ ಹೋಗ್ತಾ ಇದ್ದೀನಿ. ಅದನ್ನು ಫೋನಲ್ಲಿ ಆಲ್ರೆಡಿ ರಿಕ್ವೆಸ್ಟ್ ಮಾಡಿದ್ದೀನಿ. ಅವ್ರು ತುಂಬ ಮರ್ಯಾದೆ ಇರೋದ್ರಿಂದ ಓಕೆ ಅನ್ನೋ ಥರನೇ ಇದೆ. ಯಾಕಂದ್ರೆ ನನಗೆ ಜನ ಬೇಕು, ಮೀಡಿಯಾ ಬೇಕು, ನನ್ನದೇ ಸ್ಟೈಲ್ ಬೇರೆ. ಅವ್ರು ಈಗ ನಾನೊಬ್ಬಂದೇ ನೀನಾಗಿರೋದು, ನಾನೊಬ್ಬಂದೇ ಬರಬೇಕು ಫಸ್ಟು, ಆಮೇಲೆ ಮಿಕ್ಕಿದವರು ನೆಕ್ಸ್ಟ್ ಡೇ ಅಂದರೆ ನಾನು ಒಪ್ಪಲ್ಲ. ನನಗೆ ಡೇ ಒನ್ನೇ ಹೊಡೆದು ಬಿಸಾಕ್ಬಿಡ್ಬೇಕದು. ಅದು ನನ್ನ ಟೆಕ್ನಿಕ್. ಯಾಕಂದ್ರೆ ನಂದು ಗ್ರೂಪೇ ಬೇರೆ ಇದೆ ಸರ್. ನಿಮಗೆ ನಂಬಲ್ಲ ಅಂದರೆ ಇಷ್ಟು ಚಾನಲ್ ಎಲ್ಲಿದೆ ಅಂತ ಕೇಳ್ತೀರಾ. ನನ್ನ ಮೊಬೈಲಲ್ಲಿ ಸುಮ್ಮನೆ TV ಅಂತ ಹಾಕ್ಬಿಟ್ಟು ಹೋಯ್ತಾ ಇರ್ತೀನಿ ಸರ್. ಅಷ್ಟು ಜನದು ಸೇವ್ ಮಾಡಿಬಿಟ್ಟು ಮಾತ್ರ ಆಗಲೇ ಮಾತಾಡಿದಾಗ ಅರ್ಥ ಆಯ್ತು, ನೀವು ತೋರಿಸಿದಾಗ ನೋಡಿದ್ರ ಅಲ್ಲಿ ಆಚೆ ಇದ್ರಲ್ಲ ಸಾರಿ ಕೆಳಗೆ. ಓಕೆ, ಯಾಕಂದರೆ ನನಗೆ ಇಲ್ಲದೇ ಇರೋದು ಮಾತಾಡೋಕ್ಕೆ ಬರಲ್ಲ ಸರ್. ನಾನು ಇರೋದು ಮಾತಾಡ್ತೀನಿ. ನೀವು ನಂಬಿಲ್ಲ ಅಂದ್ರೆ ನನಗೇನು ಲಾಸ್ ಇಲ್ಲ. ನಂಬಿದ್ರೆ ನಂಬಿ, ಬಿಟ್ಟರೆ ಬಿಡಿ. ನಾನು ಹೋಗ್ತಾ ಇರ್ತೀನಿ. ಯಾರು ಕಲ್ಲು ಹೊಡಿತೀರಾ, ಕೊಚ್ಚೆ ಹಾರಿಸ್ತೀರಾ, ನಿಮ್ಮ ಇಷ್ಟ. ತಾಕತ್ತಿದ್ರೆ ಬಂದು ಆರಿಸಿ, ಆದರೂ ಅದನ್ನು ಚುಟ್ಕೆ ಹೊಡಿಯಂಗೆ ಸಾಲ್ವ್ ಮಾಡ್ಕೊಳ್ಳಿ. ಯಾವುದಿದ್ರು ನಾನು ಆನ್ಸರ್ ಮಾಡ್ತೀನಿ. ಯಾಕಂದರೆ ಸರ್ ಇಡೀ ರೈಡ್ ಆದಾಗಲೇ ಆನ್ಸರ್ ಮಾಡಿದ್ದೀನಿ ಅಂದರೆ ಸರ್ ಈಗ ನಾಯೇ ಮನೇಲಿಲ್ಲ ಸರ್, ಅವ್ರಿಗೆ ನಾಯಿ ಮನೇಲಿ ಇರಬೇಕಿತ್ತು ಸರ್. ಇದು ನನ್ನ ಲಕ್ ಇದು. ನಾಯಿ ಮನೇಲಿ ಇಲ್ದಿದ್ದು ನನ್ನ ಲಕ್ಕು. ಎಲ್ಲೋಗಿತ್ತಂತ ಅದನ್ನ ಕರ್ಕೊಂಡೋಗಿ ಅವ್ರನ್ನೇ ಎಳ್ಕೊಂಡೋಗಿ ತೋರಿಸ್ತೆ ಸರ್. ನಾನೇ ತೋರಿಸ್ದೆ, ನೋಡಿ ಇಲ್ಲಿದೆ ಅಂದರೆ, ಓ ಇಷ್ಟು ಮನೆ ಚಿಕ್ಕ ಮನೇಲಿ ಬಿಟ್ಟಿದ್ದೀರಾ ಅಂದರು. ಯಾಕೆ ಸರ್, ಏನೋ ಅವ್ರ ಮನುಷ್ಯರಲ್ವಾ ಅಂದೆ. ಅವಾಗ ಅರ್ಥ ಆಯ್ತು ಅವ್ರಿಗೆ. ಇವ್ರು ಅದನ್ನು 10,000ಕ್ಕೆ ಬಾಡಿಗೆಗೆ ಬಿಟ್ಟಿದ್ದಾರೆ ಅಂತ ಕಿತ್ತೋಗಿರೋ ಚಾನಲ್ ಅವ್ರು ಮಾತಾಡಿದ್ರು. ಅವರಿಂದ ಇವತ್ತು ಬಿಗ್ ಬಾಸಲ್ಲಿದ್ದೀನಿ. ಅಂದರೆ ಇವರು ಯಾವ ನೆಗೆಟಿವ್ಗಳ ಮೇಲೆ ಕೋಪ ಇದೆ ಹಂಗಾದ್ರೆ? ಇಲ್ಲ ಸರ್, ಅವರಿಂದನೇ ಒಳ್ಳೇದು. ನಾನು ಹೆಸರಿಟ್ಟಿರೋದಕ್ಕೆ ಎಲ್ಲರ ಮುಂದೆ ಹೇಳೋದು, ಅದಕ್ಕೆ ಫುಲ್ಲಾಗಿ ಹೇಳ್ಬಾರ್ದು ಅಂತ. ಬರೀ ಇದು ಒಂದೇ ಚಾನಲ್ ಬಗ್ಗೆ ಹೇಳ್ತಾ ಇರೋದು ನಾನು. ಕಿತ್ತೋಗಿರೋ ಚಾನಲ್ ಒಂದೇ. ಇನ್ಯಾರು ಮಾತಾಡಿದ್ರು ಸರ್? ಯಾರು ಮಾತಾಡಿದ್ರು ಸರ್? ಒಂದೇ ಚಾನಲ್ ಬಗ್ಗೆ ಮಾತಾಡ್ತಾ ಇರೋದು, ಮಿಕ್ಕದವ್ರಿಗಲ್ಲ. ಒಂದೇ ಚಾನಲ್ ಅಲ್ದೇ ಇರೋ ಚಾನಲ್ ಅಂದ್ರೆ ಅರ್ಥ ಮಾಡ್ಕೊಳ್ಳಿ. ಆ ಚಾನಲ್ ಇಂದ ಬ್ಯಾನ್ ಮಾಡಿ ಓಡಿಸಿರೋ ಚಾನಲ್. ಗೊತ್ತಾಯ್ತು, ಓಕೆ, ಅದು ಓಕೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.